ನಮಸ್ಕಾರ ವೀಕ್ಷಕರೇ. ಬಂಗಾಳದ ಎನ್ಕೌಂಟರ್ ಬಗ್ಗೆ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಸುವೇಂದು ಅಧಿಕಾರಿ ಸರ್ಕಾರ ಮಾಡಿದ್ದು ಸರಿ ಇದೆ ಅಂತ ಇಡೀ ದೇಶವೇ ಕೊಂಡಾಡ್ತಾ ಇರೋ ಹೊತ್ತಲ್ಲಿ ಈ ಎನ್ಕೌಂಟರ್ಗೆ ಅಪಸ್ವರ ಬಂದಿದೆ. ಇಷ್ಟು ಹೇಳಿದ್ರೆ ಸಾಕು, ಆ ವ್ಯಕ್ತಿಗಳು ಯಾರು ಅನ್ನೋದು ನಿಮ್ಗೆ ಆಲ್ರೆಡಿ ಒಂದು ಅಂದಾಜಿಗೆ ಬರಬಹುದು. ಒಂದು ಕಡೆ ಟಿಎಂಸಿ ಸಂಸದೆ ಮಹುವಾ ಮೈತ್ರಾ ಈ ಎನ್ಕೌಂಟರ್ ಅನ್ನ ವಿರೋಧಿಸ್ತಾ ಇದ್ರೆ, ಇನ್ನೊಂದು ಕಡೆ ಅವರ ನಾಯಕಿ ಮಮತಾ ಬ್ಯಾನರ್ಜಿ ಕೂಡ ಮತ್ತೊಂದು ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಬ್ಬರ ಹೇಳಿಕೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದು ಕಡೆ ಅತ್ಯಾಚಾರವೆಸಗಿ ಎನ್ಕೌಂಟರ್ಗೆ ಬಲಿಯಾದ ದುಷ್ಕರ್ಮಿಯ ತಾಯಿ ಕೂಡ ಮಾತಾಡಿದ್ದಾರೆ. ಈ ಮೂವರು ಮಹಿಳೆಯರ ಮಾತುಗಳನ್ನ ಕೇಳಿದ್ಮೇಲೆ ನಿಮಗೆ ಸಾಕಷ್ಟು ವಿಚಾರಗಳು ಒಂದೊಂದಾಗಿ ಅರ್ಥವಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ದೌರ್ಜನ್ಯದಲ್ಲಿ ಜೀವ ಕಳೆದುಕೊಂಡ ಬಾಲಕಿಯ ತಂದೆ ಮಾತನಾಡಿ ಸಾಕಷ್ಟು ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ಹಾಗೆ ಆರ್ಜೇಕರ್ ಕಾಲೇಜು ಸಂತ್ರಸ್ತೆಯ ತಾಯಿ ಕೂಡ ಮಾತನಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅತ್ಯಾಚಾರಿಗಳಿಗೆ ಎಂತ ಶಿಕ್ಷೆ ಕೊಡಬೇಕು ಅಂತ ಸುಮ್ನೆ ಜನಸಾಮಾನ್ಯರನ್ನ ಕೇಳಿದ್ರೆ 100ರಲ್ಲಿ 99% ಜನರು ಅತ್ಯಂತ ಭಯಾನಕ ಶಿಕ್ಷೆ ಕೊಡಬೇಕು, ಒಬ್ಬ ಅತ್ಯಾಚಾರಿಗೆ ನೀಡೋ ಶಿಕ್ಷೆಯನ್ನ ನೋಡಿ ಮತ್ತೆ ಯಾವತ್ತೂ ಇಂಥ ಹೀನ ಕೃತ್ಯವನ್ನ ಯಾರು ಎಸಗೋದಕ್ಕೆ ಮುಂದಾಗಬಾರದು ಅಂತ ಶಿಕ್ಷೆ ಕೊಡಬೇಕು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇದೆಲ್ಲ ಭಾರತದಲ್ಲಿ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಮ್ಮ ದೇಶದ ಕಾನೂನಿನಲ್ಲಿ ಕ್ರೂರ ಶಿಕ್ಷೆಗಳಿಗೆ ಅವಕಾಶ ಇಲ್ಲ. ಅಬ್ಬಬ್ಬಾ ಅಂದ್ರೆ ಗಲ್ಲು ಶಿಕ್ಷೆ. ಆದ್ರೆ ಅಲ್ಲಿಯ ತನಕ ಕರ್ಕೊಂಡು ಹೋಗೋ ಹೊತ್ತಲ್ಲಿ ದಶಕಗಳ ಟೈಮ್ ಬೇಕಾಗುತ್ತೆ ಅನ್ನೋದನ್ನ ಜನರು ನೋಡಿದ್ದಾರೆ. ಆದ್ರೆ ಇದೆಲ್ಲ ಎಷ್ಟು ವರ್ಷ ಸಹಿಸೋದು ಅಂತ ಕೆಲ ನಾಯಕರು ಖಡಕ್ ನಿರ್ಧಾರವನ್ನ ಕೈಗೊಂಡು ಸಂತ್ರಸ್ತರಿಗೆ ನ್ಯಾಯ ಕೊಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಅಂತ ಸಂದರ್ಭದಲ್ಲಿ ಟಿಎಂಸಿ ಅಂತ ಪಕ್ಷ ಹಾಗೂ ಮಹುವಾ ಮೈತ್ರಾರ್ ಅಂತ ನಾಯಕಿಯರು ಅಪಸ್ವರ ಎತ್ತುತ್ತಾರೆ ಅನ್ನೋದು ಈಗ ಸಾಬೀತಾಗ್ತಾ ಇದೆ. ನಿನ್ನೆ ತನಕ ಹಗಲೊತ್ತಲ್ಲೇ ಕ್ಯಾಂಡಲ್ ಹಿಡ್ಕೊಂಡು ಸಂತ್ರಸ್ತ ಬಾಲಕಿಗೆ ನ್ಯಾಯ ಕೊಡಬೇಕು, ಸುವೇಂದು ಸರ್ಕಾರ ಮಹಿಳೆಯರಿಗೆ ಸುರಕ್ಷತೆ ಕೊಡ್ತಾ ಇಲ್ಲ ಅಂತ ಇದೇ ಮಮತಾ ಬ್ಯಾನರ್ಜಿ ಊರೆಲ್ಲ ತಿರುಗಾಡಿ ಹೋರಾಟ ಮಾಡಿದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಎನ್ಕೌಂಟರ್ ನ್ಯೂಸ್ ಬಂದಿದ್ದು ಮಧ್ಯಾಹ್ನದ ಹೊತ್ತಲ್ಲಿ ಮಮತಾ ಆಪ್ತೆ ಮಹುವಾ ಕಂಪ್ಲೀಟ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಎನ್ಕೌಂಟರ್ ಬೆನ್ನಲ್ಲೇ ಮಾತನಾಡಿರೋ ಮಹುವಾ, ಈ ಎನ್ಕೌಂಟರ್ ಖಂಡಿತ ಸರಿ ಇಲ್ಲ, ಅದ್ ಹೇಗೆ ಅವರು ಎನ್ಕೌಂಟರ್ ಮಾಡ್ತಾರೆ? ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿ ಎನ್ಕೌಂಟರ್ ಆಗ್ತಾ ಇರೋದು. ಬಂಗಾಳ ಜಂಗಲ್ ರಾಜ್ ಆಗ್ತಾ ಇದೆ. ಒಂದು ಎನ್ಕೌಂಟರ್ ಮಾಡ್ಬೇಕು ಅಂದ್ರೆ ಅದಕ್ಕೆ 10 ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳಿವೆ. ಇವರು ಹೇಗೆ ಈ ರೀತಿ ಎನ್ಕೌಂಟರ್ ಮಾಡ್ತಾರೆ ಅಂತ ಮಹಿಳಾ ಸಂಸದೆ ಮಹುವಾ ಕಿಡಿಕಾರಿದ್ದಾರೆ. ಇದಕ್ಕೆ ಏನ್ ಹೇಳ್ಬೇಕು ಅನ್ನೋದು ಜನರಿಗೆ ಅರ್ಥವಾಗ್ತಾ ಇಲ್ಲ. 11 ವರ್ಷದ ಬಾಲಕಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಆಕೆ ಶವವನ್ನ ನದಿಯೊಳಗೆ ಮುಳುಗಿಸೋ ಕಿರಾತಕರನ್ನ ಎಂಥವರಾದ್ರೂ ಕೊಲ್ಲಬೇಕು ಅನ್ನುವಾಗ ಅಂತ ದುಷ್ಕರ್ಮಿಯನ್ನ ಕೊಂದಿದ್ದು ಮಹುವಾಗೆ ಸರಿ ಕಾಣಿಸ್ತಾ ಇಲ್ಲ. ಇಂಥ ಹೊತ್ತಲ್ಲಿ ಇಂಥ ಸ್ಟೇಟ್ಮೆಂಟ್ ಮಹುವಾ ಅಥವಾ ಟಿಎಂಸಿ ಕಡೆಯಿಂದ ಬರೋದು ಅಚ್ಚರಿ ಏನೂ ಅಲ್ಲ. ಯಾಕಂದ್ರೆ ಇಂಥ ಕೆಲಸ ಮಾಡಿದ್ದಕ್ಕೆ ಇವತ್ತು ಹೀನಾಯ ಸೋಲು ಕಾಣೋದರ ಜೊತೆಗೆ ಪಕ್ಷವು ಪೀಸ್ ಆಗಿದ್ದು ಅಂತ ಜನರೇ ಹೇಳ್ತಾ ಇರೋದು. ಆದ್ರೆ ರೂಲ್ಸ್ ಬಗ್ಗೆ ಮಾತಾಡೋದಕ್ಕೆ ಮಹುವಾಗೆ ಯಾವ ಅಧಿಕಾರ ಇದೆ ಅನ್ನೋದು ಜನರು ಕೇಳ್ತಾ ಇರೋ ಪ್ರಶ್ನೆ. ಒಬ್ಬ ಕ್ರಿಮಿನಲ್ ಮೇಲೆ ಕ್ರಮ ಕೈಗೊಳ್ಳೋದು ತಪ್ಪು ಅಂತ ಕೋರ್ಟ್ ಹೇಳಿಲ್ಲ. ಆದ್ರೆ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ, ನೀವು ಈ ರೀತಿ ಒಬಿಸಿಗೆ ಇರೋ ಮೀಸಲಾತಿಯನ್ನ ನಿಮ್ಮ ಇಷ್ಟದ ಧರ್ಮೀಯರಿಗೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಕೋಲ್ಕತ್ತಾ ಹೈಕೋರ್ಟ್ ಹೇಳಿತ್ತು. ಆದ್ರೆ ಅವರ ನಾಯಕಿ ಮಮತಾ ಬ್ಯಾನರ್ಜಿ ಅದನ್ನ ಪಾಲಿಸಿದ್ರಾ? ಇಲ್ವೇ ಇಲ್ಲ. ಎಸ್ಐಆರ್ ಅನ್ನೋದು ಸಹಜ ಸಾಂವಿಧಾನಿಕ ಪ್ರಕ್ರಿಯೆ. ಸುಮ್ನೆ ಈ ವಿಚಾರದಲ್ಲಿ ಅಡ್ಡಗಾಲು ಹಾಕೋದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದ್ರೆ ಟಿಎಂಸಿ ನಾಯಕರು ಅದನ್ನ ಪಾಲಿಸಿದ್ರಾ? ಇಲ್ಲ. ತಮ್ಮ ಪಕ್ಷದ ಆಡಳಿತಾವಧಿಯಲ್ಲಿ ಸಾಲು ಅತ್ಯಾಚಾರ, ಹಿಂಸಾಚಾರ, ಮಹಿಳೆಯರ ದೌರ್ಜನ್ಯ ನಡೀತು. ಅದಕ್ಕೆ ಪರಿಹಾರ ಅಥವಾ ನ್ಯಾಯ ಒದಗಿಸೋ ಕೆಲಸ ಮಾಡಿದ್ರಾ? ಇಲ್ಲವೇ ಇಲ್ಲ ಅಂತ ಜನರು ಹೇಳ್ತಾರೆ. ಆದ್ರೆ ಈಗ ಮಾತ್ರ ಪುಟ್ಟ ಬಾಲಕಿಯನ್ನ ಹಿಂಸೆಗೈದುಕೊಂಡ ನರ ರಾಕ್ಷಸನ ವಧೆ ಮಾಡಿದ್ದಕ್ಕೆ ಮಹುವಾ ಮೈತ್ರಾಗೆ ರೂಲ್ಸ್ ನೆನಪಾಗ್ತಾ ಇರೋದು ಯಾಕೆ ಅನ್ನೋದು ಜನರ ಕಡೆಯಿಂದ ಬರ್ತಾ ಇರೋ ಪ್ರಶ್ನೆ. ಇನ್ನೊಂದೆಡೆ ಮಮತಾ ಬ್ಯಾನರ್ಜಿ ಈ ಎನ್ಕೌಂಟರ್ ಬಗ್ಗೆ ಏನ್ ಹೇಳ್ಬೋದು ಅನ್ನೋ ಕುತೂಹಲ ಹಲವರಲ್ಲಿ ಇತ್ತು. ಮಾಧ್ಯಮದವರು ಮಮತಾ ಬಳಿ ಈ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಸಿಟ್ಟಾಗೋ ಮಾಜಿ ಸಿಎಂ, ಇದರ ಬಗ್ಗೆ ನನ್ನ ಹತ್ರ ಎಲ್ಲ ಕೇಳ್ಬೇಡಿ, ಹೋಗಿ ನಿಮ್ಮ ಸಿಎಂ ಬಳಿ ಕೇಳಿ ಅಂತ ಹೇಳಿದ್ದಾರೆ. ಇದು ಸಿಕ್ಕಾಪಟ್ಟೆ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಈ ಪ್ರಶ್ನೆಗೆ ಮಮತಾ ಹೇಗೆ ಉತ್ತರ ನೀಡಿದ್ರು ಸಿಕ್ಕಿ ಬೀಳ್ತಾ ಇದ್ರು. ಒಂದು ವೇಳೆ ಇದು ತಪ್ಪು ಅಂತ ಹೇಳಿದ್ರೆ ಮಹುವಾ ಮೈತ್ರಾ ರೀತಿ ಆಗ್ತಾ ಇತ್ತು. ಇಲ್ಲ, ಮಾಡಿದ್ದು ಸರಿ ಇದೆ ಅಂದ್ರೆ ನಿಮ್ಮ ಕಾಲದಲ್ಲಿ ಯಾಕೆ ಇಂಥ ಶಿಕ್ಷೆ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆಗಳು ಬರ್ತಾ ಇದ್ವು. ಆದ್ರೆ ಈಗ ಇದರಿಂದ ಆಚೆ ಬರೋದಕ್ಕೆ ಹೊಸ ಪ್ಲಾನ್ ಮಾಡಿರೋ ಮಮತಾ ಬ್ಯಾನರ್ಜಿ ಬೇರೆ ವಿಚಾರವನ್ನ ಹೈಲೈಟ್ ಮಾಡಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸುವೇಂದು ಸರ್ಕಾರ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದೆ, ನನ್ನ ಮನೆ ಮುಂದೆ ಪೊಲೀಸರು ಹಾಗೂ ಸಿಆರ್ಪಿಎಫ್ ಸಿಬ್ಬಂದಿಗಳೆಲ್ಲ ಓಡಾಡ್ತಾ ಇರ್ತಾರೆ, ಒಂಥರ ನಾನು ಗೃಹ ಬಂಧನದಲ್ಲಿ ಇದ್ದೀನೇನೋ ಅನ್ನಿಸ್ತಾ ಇದೆ, ನಮ್ಮ ಮನೆಯೊಳಗೆ ಯಾರು ಬರೋದಕ್ಕೂ ಇವರು ಬಿಡ್ತಾ ಇಲ್ಲ, ಎಲ್ಲರನ್ನೂ ವಿಚಾರಿಸ್ತಾ ಇದ್ದಾರೆ, ಪತ್ರಕರ್ತರನ್ನು ಕೂಡ ಒಳಗೆ ಬಿಡ್ತಾ ಇಲ್ಲ, ಬಂಗಾಳದಲ್ಲಿ ಕಾನೂನಿಗೆ ಬೆಲೆಯೇ ಇಲ್ಲದಂತಾಗಿದೆ, ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತಾ ಇರೋ ಮಹಿಳೆಯರ ಮೇಲೂ ಕೂಡ ಹಲ್ಲೆ ನಡೆದಿದೆ, ಸುಪ್ರೀಂ ಕೋರ್ಟ್ ನಿಯಮವನ್ನು ಇವರು ಪಾಲಿಸ್ತಾ ಇಲ್ಲ ಅಂತ ಸಾಲು ದೂರುಗಳನ್ನ ಮಾಡ್ತಾ ಹೋಗಿದ್ದಾರೆ.
ಆದ್ರೆ ಇವತ್ತು ಇವರು ಪ್ರೊಟೆಸ್ಟ್ ಮಾಡ್ತಾ ಇರೋದಕ್ಕೆ ಕಾರಣವೇ ಆ ಬಾಲಕಿ ಮೇಲಿನ ದೌರ್ಜನ್ಯ ಹಾಗೂ ಅದೇ ಕೇಸ್ನಲ್ಲಿ ಈಗ ಎನ್ಕೌಂಟರ್ ಆಗಿರೋದು. ಆದ್ರೆ ಅದರ ಬಗ್ಗೆ ಮಾತ್ರ ಮಮತಾ ಬಾಯಿ ಬಿಡ್ತಾ ಇಲ್ಲ. ಇನ್ನು ಇವರಿಬ್ಬರದ್ದು ಒಂದು ರೀತಿ ಆದ್ರೆ ಎನ್ಕೌಂಟರ್ಗೆ ಒಳಗಾದ ಪ್ರಭಾಸ್ ಮಂಡಲ್ ತಾಯಿ ಹೇಳಿಕೆ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಎನ್ಕೌಂಟರ್ ಬೆನ್ನಲ್ಲೇ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸುವವರು, ನನ್ನ ಮಗ ತಪ್ಪು ಮಾಡಿದ್ದಾನೆ, ಆ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ನನಗೆ ಯಾವ ಬೇಸರವೂ ಇಲ್ಲ. ನಾನು ಆತನ ಶವವನ್ನ ಕೂಡ ಮನೆಗೆ ತರುವುದಿಲ್ಲ. ಆತನ ಮೇಲೆ ಎಂತ ಕ್ರಮ ಕೈಗೊಂಡ್ರು ನನಗೆ ಅಭ್ಯಂತರ ಇಲ್ಲ ಅನ್ನೋದನ್ನ ನಾನು ಹೇಳಿದ್ದೆ. ಆತ ಒಳ್ಳೆ ಕೆಲಸ ಮಾಡ್ತಾ ಇರಲಿಲ್ಲ. ಈಗ ಈ ಕೆಲಸ ಮಾಡಿದ್ದಕ್ಕೆ ತಕ್ಕ ಶಾಸ್ತಿ ಆಗಿದೆ ಅಂತ ನೇರವಾಗಿ ಹೇಳಿದ್ದಾರೆ. ಇದನ್ನ ಕೇಳಿ ನಿಜಕ್ಕೂ ಆತನ ತಾಯಿ ಮೇಲೆ ಎಲ್ಲರಿಗೂ ಗೌರವ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಭಾರತದ ಇತಿಹಾಸದಲ್ಲಿ ಉಗ್ರಗಾಮಿಯನ್ನ ಹಿಡಿದ್ರು ಕೂಡ ನಮ್ಮ ಮಗ ಅಮಾಯಕ ಅನ್ನೋದನ್ನ ಹೇಳೋ ತಾಯಂದಿರನ್ನ ಜನರು ನೋಡಿದ್ರು. ಆದ್ರೆ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗಿದೆ ಅಂತ ಈ ರೀತಿ ಖಡಾಖಂಡಿತ ಹೇಳೋ ತಾಯಿ ಅಪರೂಪದಲ್ಲಿ ಅಪರೂಪ ಎನ್ನಿಸ್ಕೊಳ್ತಾ ಇದ್ದಾರೆ. ಅಂದ್ಹಾಗೆ ಇಂಥ ಮಾತು ಹೇಳೋದು ಸುಲಭ ಅಲ್ಲ. ಯಾಕಂದ್ರೆ ಪ್ರಪಂಚದ ಪಾಲಿಗೆ ಆತ ಕ್ರೂರಿ ಆಗಿದ್ರು, ಹೆತ್ತ ತಾಯಿಗೆ ಆತ ಮಗನೇ. ಇವತ್ತು ಆತ ಮಾಡಬಾರದ ಕ್ರೌರ್ಯ ಮಾಡಿ ಬೀದಿ ಹೆಣವಾಗಿರ್ಬೋದು. ಆದ್ರೆ ಆ ತಾಯಿ ಆತನಿಗೆ ಹಾಲು ಕುಡಿಸೋದಲ್ಲದೆ ಬಾಲ್ಯದಿಂದ ಇಲ್ಲಿಯ ತನಕ ಆತನ ಜೊತೆಗೆ ಕಳೆದ ಎಲ್ಲಾ ನೆನಪುಗಳು ಆಕೆ ಬಳಿ ಇರುತ್ತೆ. ಅಂತ ತಾಯಿಯೂ ಆತನನ್ನ ಒಪ್ತಾ ಇಲ್ಲ ಅಂದ್ರೆ ಅವನಿನ್ನೆಂತ ಮಗ ಇರ್ಬೋದು ಅನ್ನೋದು ಒಂದು ಅನಿಸಿಕೆ. ಹಾಗೆ ಪ್ರಪಂಚದಲ್ಲಿ ಮಗನೇ ತಪ್ಪು ಮಾಡಿದ್ರು ಶಿಕ್ಷೆಗೆ ಆಗ್ರಹಿಸೋ ಇಂಥ ತಾಯಂದಿರ ಸಂಖ್ಯೆ ಹೆಚ್ಚಾಗ್ಬೇಕು ಅಂತ ಜನರು ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಪೈಶಾಚಿಕ ಕೃತ್ಯದಲ್ಲಿ ಪುಟ್ಟ ಮಗಳನ್ನ ಕಳ್ಕೊಂಡ ತಂದೆ ಕೂಡ ಎನ್ಕೌಂಟರ್ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಸುವೇಂದು ಅಧಿಕಾರಿಗೆ ಧನ್ಯವಾದ ತಿಳಿಸಿರುವ ಅವರು, ಸುವೇಂದು ನನ್ನ ಅಣ್ಣ ಇದ್ದ ಹಾಗೆ. ಘಟನೆ ಬೆನ್ನಲ್ಲೇ ಅವರು ಮಾತು ಕೊಟ್ಟಿದ್ರು, ಆ ಮಾತನ್ನ ಅವರು ಉಳಿಸ್ಕೊಂಡಿದ್ದಾರೆ. ಕ್ರಿಮಿನಲ್ ಅನ್ನ ಕೊಂದು ನಮ್ಮ ಮಗಳ ಸಾವಿಗೆ ನ್ಯಾಯವನ್ನ ಕೊಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಇನ್ನೊಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿರುವ ಅವರು, ಅತ್ಯಾಚಾರಿ ಪ್ರಭಾಸ್ ಮಂಡಲ್ ಇತಿಹಾಸ ನಮಗೆ ಗೊತ್ತಿದೆ. ಮೊದಲಿಂದಲೂ ಅವನನ್ನ ನೋಡ್ತಾ ಇದ್ದೀವಿ. ಆತ ಒಳ್ಳೆ ವ್ಯಕ್ತಿ ಅಲ್ವೇ ಅಲ್ಲ. ಪುಡಿ ರೌಡಿ ಹಾಗೆ ಓಡಾಡ್ಕೊಂಡು ಬೇಡದ ಕೆಲಸಗಳನ್ನ ಮಾಡ್ತಾ ಇದ್ದ. ಆತನಿಗೆ ಒಂದು ಉದ್ಯೋಗ ಕೂಡ ಇರ್ಲಿಲ್ಲ. ಅಂತ ಕ್ರಿಮಿನಲ್ಗೆ ಇಂಥ ಶಿಕ್ಷೆ 100ಕ್ಕೆ 100 ಸರಿ ಇದೆ. ಇದನ್ನ ಮಗಳನ್ನ ಕಳ್ಕೊಂಡೆ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದಲ್ಲ. ಇಲ್ಲಿರೋ ಯಾರನ್ನ ಬೇಕಾದ್ರೂ ಕೇಳಿ ಎಲ್ರು ಇದೇ ಮಾತನ್ನ ಹೇಳ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಈ ಪ್ರಕರಣ ಸಂಬಂಧ ಆರ್ಜೇಕರ್ ಕಾಲೇಜ್ ಅತ್ಯಾಚಾರದಲ್ಲಿ ಬಲಿಯಾದ ವೈದ್ಯೆಯ ತಾಯಿ ಶಾಸಕಿ ರತ್ನಾ ದೇವನಾಥ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ತೆಗೆದುಕೊಂಡಿರೋ ಆಕ್ಷನ್ ಸರಿ ಇದೆ. ಆ ಬಾಲಕಿ ಹಾಗೂ ಪೋಷಕರಿಗೆ ನ್ಯಾಯ ಸಿಕ್ಕಿರೋದು ಸಮಾಧಾನವನ್ನ ತರಿಸ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಬಹುತೇಕರು ಈ ನಡೆಯನ್ನ ಸ್ವಾಗತಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ, ಅತ್ಯಾಚಾರ ಮಾಡಿ ಕೊಂದಿರೋ ಕಾರಣಕ್ಕೆ ಎನ್ಕೌಂಟರ್ ಮಾಡಿದ್ದು ಅನ್ನೋದನ್ನ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಬದಲಾಗಿ ಸ್ಥಳ ಮಹಜರು ವೇಳೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಎನ್ಕೌಂಟರ್ ಮಾಡಬೇಕಾಗಿ ಬಂತು ಅನ್ನೋದು. ಆದ್ರೆ ಇದನ್ನ ಟಿಎಂಸಿ ನಾಯಕಿಯರ ಕೈಯಲ್ಲಿ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.